ಯಾಕೆ ಅಳ್ತಾ ಇದ್ದೆ ಚಾನ್ಸಿ? ಕಣ್ಣೀರ್ ಬಿಟ್ಟು ಬೇರೆ ಏನ್ ಉಳ್ದಿತ್ತೆ ನನಗೆ? ದೇವಸ್ಥಾನಕ್ಕೆ ಹೋದ್ರೆ ಮನ್ಸು ಹಗುರ ಆಗುತ್ತೆ ಅಂತ ಹೋದೆ, ಆದ್ರೆ ಬೆಂಕಿನೇ ಬಿದ್ದೋಯ್ತು. ಮನ್ಸಿಗೆ ಬೆಂಕಿ ಬಿದ್ದಾಗ ಅಂತ ನೋವೇನು ಆಗಲ್ಲ. ರೋಸ್, ಹರಾಜಲ್ಲಿ ಸಕ್ಸೇನಾ ಅವ್ರ ಕೈಯಿಂದ ಆ ಪ್ರಾಪರ್ಟಿ ಕೈ ಬಿಟ್ಟು ಹೋಯ್ತಂತೆ, ಹೌದಾ? ಹೌದು, ವಿಷಯ ಗೊತ್ತಾಯ್ತು. ಅಲ್ಲ, ನಿಮ್ಮ ಗಂಡ ಮಹಾನ್ ಬುದ್ಧಿವಂತ, ಅಂಥವ್ರನ್ನೇ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟ ಆ ಸಕ್ಸೇನಾ. ಅಂಥವನು ಬಿಡ್ ಮಾಡೋದ್ರಲ್ಲಿ ಸೋತ್ ಹೋದ. ಅಲ್ಲಲ್ಲಲ್ಲಲ್ಲ, ಸೋತ್ ಹೋದ್ರು ಅಂತಂದ್ರೆ ಇದರಲ್ಲಿ ಏನೋ ಇದೆ ಅಂತ ನಿಮ್ಗೆ ಅನ್ನಿಸ್ತಲ್ವಾ? ಏನಾಗಿದೆ ಅಂದ್ರೆ ಅವರು ಸೋಲೋ ಹಿಂದೆ ಯಾರ್ದೋ ಒಂದು ಕೈವಾಡ ಇದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಈ ಫೀಲ್ಡ್ ಅಲ್ಲಿ ಸೋಲು ಗೆಲುವು ಲಾಭ ನಷ್ಟ ಎಲ್ಲಾನು ಕಾಮನ್ ಅಲ್ವಾ? ಅವತ್ತು ನವದೀಪ್ ಗೆದ್ದಾಗ ಅವನ ಜೊತೆ ಇದ್ದ ಕಾರಣಕ್ಕೆ ಅವನ್ಗೆ ಗೆಲುವು ಈಸಿ ಆಯ್ತು. ಈಗ ನವದೀಪ್ ಒಬ್ನೇ ಹೋಗಿ ಲಾಸ್ ಮಾಡ್ಕೊಂಡ. ದಟ್ಸ್ ಇಟ್. ಅಲ್ಲ, ಈಗ ನಿಮ್ಮ ಈ ಒಂದು ಫೀಲ್ ಯಾಕೆ? ನಿಮ್ಮ ಗಂಡನ ಪ್ರಾಪರ್ಟಿ ಆ ನವದೀಪ್ ಸಕ್ಸೇನನ್ ಕೈ ಬಿಟ್ಟು ಹೋಯ್ತು ಅಂತಾನೋ, ಅಥವಾ ಆ ಒಂದು ಪ್ರಾಪರ್ಟಿ ಬೇರೆಯವ್ರ ಕೈಗೆ ಹೋಗಿ ತಗ್ಲಕತ್ತು ಅಂತ? ಜಿಕೆ, ಒಂದು ದೊಡ್ಡ ಗುರಿ ಹಿಂದೆ ಹೋಗುವಾಗ ಇಂಥ ಸಣ್ಣ ಪುಟ್ಟ ಸೋಲ್ಗಳಾಗೋದು ನಾರ್ಮಲ್. ಇಟ್ಸ್ ಕಾಮನ್ ಜಿಕೆ, ಹಾಗೆ ಆಗುತ್ತೆ. ರೋಸ್, ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ, ಮಿಸ್ಟರ್ ನವದೀಪ್, ಪ್ಲೀಸ್ ಟೇಕ್ ಯುವರ್ ಸೀಟ್. ನಮಸ್ತೆ ಮನೆತಾಜಿ. ಏನಿದು ಮನೆತಾಜಿ, ಒಂದು ಕಾಲ್ ಕೂಡ ಮಾಡಿಲ್ಲ. ಮಿಸ್ಟರ್ ನವದೀಪ್, ಹರಾಜಾಗಿರೋ ಪ್ರಾಪರ್ಟಿ ನಿಮ್ ಕೈ ಸೇರಿದ್ರೆ ಕಂಗ್ರಾಟ್ಸ್ ಹೇಳೋದಕ್ಕೆ ಕಾಲ್ ಮಾಡ್ತಾ ಇದೆ. ಆದ್ರೆ ಆ ಪ್ರಾಪರ್ಟಿ ನಿಮ್ ಕೈ ಬಿಟ್ಟು ಹೋಯ್ತು ಅಂತ ಗೊತ್ತಾಯ್ತು, ಅದಕ್ಕೆ ಕಾಲ್ ಮಾಡ್ಲಿಲ್ಲ. ನೀವ್ ಆ ಪ್ರಾಪರ್ಟಿ ತಗೊಳ್ತೀರಾ ಅಂತ ನಾನು ತುಂಬಾ ಕಾನ್ಫಿಡೆಂಟ್ ಆಗಿದೆ, ಆದ್ರೆ ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ ಅಬೌಟ್ ಇಟ್. ಅಷ್ಟೊಂದು ದುಡ್ಡು ಕೊಟ್ಟು ಆ ಪ್ರಾಪರ್ಟಿ ಯಾರು ಪರ್ಚೇಸ್ ಮಾಡಿದ್ದು? ಅದನ್ನ ಕೇಳಕ್ಕಂತ ಬಂದಿತ್ತು. ಅಷ್ಟೊಂದು ದುಡ್ಡು ಕೊಟ್ಟು ಆ ಪ್ರಾಪರ್ಟಿಯನ್ನು ಬೈ ಮಾಡಿದ ನನ್ನ ಮೇಲೆ ಅವ್ನು ಬಿಗ್ ಶಾಟೇ ಆಗಿರ್ಬೇಕು. ನೋ ಡೌಟ್ ಅಬೌಟ್ ದಟ್. ಎಸ್, ಡೆಫಿನೆಟ್ಲಿ. ಅದೇ ಯಾರದು? ಅದನ್ನ ಕೇಳಕ್ಕಂತಾನೆ ಬಂದಿರೋದು. ಹೂಸ್ ದಟ್ ಫೆಲೋ? ನನ್ನನ್ ಕೇಳಿದ್ರೆ ನನಗೆ ಗೊತ್ತು. ಐ ಥಿಂಕ್ ಯು ಆರ್ ನಾಟ್ ಡೆಸ್ಟೈನ್ಡ್ ಟು ಬೈ ದಟ್ ಪ್ರಾಪರ್ಟಿ. ಓಕೆ, ಮದ್ವೆಗೆ ಓನ್ಲಿ 3 days ಲೆಫ್ಟ್. ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತಾ ಇದೆಯಾ? ಮನೆತಾಜಿ, ಪ್ಲೀಸ್ ಬಿ ಸೀರಿಯಸ್. ಈ 2 days ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ, ಅದು ಮಾಲೂಮೇನಾ? ಸೊ ನೋಡಿ ಮನೆತಾಜಿ, ನಾನು ಡೈರೆಕ್ಟ್ ಬರ್ತೀನಿ. ಆ ಹರಾಜಲ್ಲಿ ಪ್ರಾಪರ್ಟಿ ಕೊಂಡ್ಕೊಂಡದ್ದು ನಿಮ್ ಕ್ಯಾಂಡಿಡೇಟ್ ತಾನೆ, ಆ ಗೋವಿಂದು. ಅಪ್ಪ, ಏನ್ ನೋಟಿಸ್ ಅಪ್ಪ ಇದು? ಚಾನ್ಸಿ ಹೆಸರಿಗೆ ಯಾಕೆ ಬಂದಿದೆ? ರಾಘು ಝಾನ್ಸಿಗೆ ಡೈವರ್ಸ್ ಕೇಳಿ ನೋಟಿಸ್ ಕಳ್ಸಿದಾನೆ. ಅಪ್ಪ, ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ರಾಘು ಡೈವರ್ಸ್ ಬೇಕು ಅಂತ ಲಾಯರ್ ಮೂಲಕ ನೋಟಿಸ್ ಕಳ್ಸಿದಾನಮ್ಮ. ಯಜಮಾನ್ರೆ, ಇದು ನನ್ನ ನಂಬಕ್ಕೆ ಆಗ್ತಾ ಇಲ್ಲ. ಮೇಡಮ್ನ ಅವ್ರ ಮನೆಯವರೆಲ್ಲರೂ ಒಪ್ಕೊಂಡಿದ್ದಾರೆ, ಅವ್ರ ಸಂಸಾರ ಶುರುವಾಗ್ತಿದೆ ಅಂದ್ಮೇಲೆ ಇದೆಲ್ಲ ಹೇಗ್ ಸಾಧ್ಯ? ನನಗೂ ಅದೇ ಅನುಮಾನ. ಅವರಿಬ್ಬರ ಮಧ್ಯೆ ಅಷ್ಟೊಂದು ಪ್ರೀತಿ ಅನ್ಯೋನ್ಯ ಇರಬೇಕಾದ್ರೆ ಡೈವರ್ಸ್ ತಗೊಳ್ಳೋಂತ ಸಮಸ್ಯೆ ಏನು ಇಲ್ಲದೆ ಇದ್ಮೇಲೆ ಈ ನೋಟಿಸ್ ಬರೋದಕ್ಕೆ ಹೇಗ್ ಸಾಧ್ಯ? ಇದೆಲ್ಲ ಬೇರೆ ಯಾರೋ ಬೇಕು ಅಂತ ಆಟ ಆಡ್ತಾ ಇದ್ದಾರೆ. ಯಾರು ಆಟ ಆಡಿಸ್ತಾ ಇಲ್ಲಪ್ಪ. ವಿಧಿ, ಆ ರಾಘವೇಂದ್ರ ಮನೆಯವರು ಎಲ್ರು ಸೇರ್ಕೊಂಡು ನಮ್ ಝಾನ್ಸಿ ಜೀವನದಲ್ಲಿ ಆಟ ಆಡ್ತಾ ಇರೋದು. ಮದುವೆ ಆದಾಗಿಂದ ನಮ್ ಝಾನ್ಸಿ ಬದುಕ್ ಸರಿ ಇಲ್ಲ. ಅವ್ರು ಎಲ್ಲ ಸೇರ್ಕೊಂಡು ಒಂದಲ್ಲ ಒಂದ್ ಕಾರಣದಲ್ಲಿ ನಮ್ ಝಾನ್ಸಿಗೆ ಹಿಂಸೆ ಕೊಡ್ತಾನೆ ಇದ್ದಾರೆ. ಆದ್ರೆ ನಮ್ ಝಾನ್ಸಿ ನೀವೆಲ್ಲಿ ನೊಂದ್ಕೊಂಡ್ಬಿಡ್ತೀರೋ ಅಥವಾ ನಾವೆಲ್ಲ ಎಲ್ಲಿ ಸಂಕಟ ಪಡ್ತೀವಿ ಅಂತ ಅವ್ರು ಕೊಡೋ ಕಾಟನೆಲ್ಲ ಸಹಿಸ್ಕೊಂಡು ಮುಚ್ಚಿಟ್ಟು ಜೀವನ ಮಾಡ್ತಾ ಇದ್ದಾಳೆ. ತುಳಸಿ,
ಹೇಳ್ತಾ ಇರೋ ಮಾತು ನಿಜಾನೇ ಇರಬಹುದು. ಆದ್ರೆ ರಾಘು ಒಳ್ಳೆ ಹುಡುಗ, ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ಇರ್ಬೋದು ಅಪ್ಪ, ಆದ್ರೆ ಅದೇ ಒಳ್ಳೆತನ ಅವ್ರ ಮನೆಯವ್ರಿಗೂ ಇರ್ಬೇಕಲ್ಲ. ಅವನು ಝಾನ್ಸಿಗೆ ಎಷ್ಟು ಒಳ್ಳೆಯವನಾಗಿದ್ದಾನೋ ಅವ್ರ ಮನೆಯವ್ರ ವಿಷಯ ಬಂದ್ರೆ ಅದಕ್ಕೆ ಡಬ್ಬಲ್ ಒಳ್ಳೆಯವನು. ಅವನು ಅವ್ರ ಮನೆಯವ್ರಿಗೋಸ್ಕರ ಏನು ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತಾನೆ. ಅದನ್ನೇ ಅವ್ರ ಫ್ಯಾಮಿಲಿ ಅವರು ಮಿಸ್ಯೂಸ್ ಮಾಡ್ಕೊಂಡು ನಮ್ ಝಾನ್ಸಿ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ಅದ್ರ ಫಲನೇ ಇದು. ಇಲ್ಲಮ್ಮ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ತಡಿ, ನಾನು ರಾಘುಗೆ ಫೋನ್ ಮಾಡಿ ವಿಷಯ ಏನು ಅಂತ ಕೇಳ್ತೀನಿ. ಝಾನ್ಸಿ ಮೇಡಮ್ ಅವ್ರ ತಾತ ಫೋನ್ ಮಾಡ್ತಿದ್ದಾರೆ. ರಿಸೀವ್ ಮಾಡ್ಬೇಡ. ಅಲ್ಲ ಪಲ್ಲವಿ, ಅದು ನೋಟಿಸ್ ನೋಡಿ ಯಾಕೆ ಹೀಗ್ ಮಾಡಿದ್ಯಾ ರಾಘು ಅಂತ ಕೇಳಕ್ ಫೋನ್ ಮಾಡ್ತಿರ್ತಾರೆ. ಸೊ ನಿನ್ ಯಾವ್ದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡ್ಬೇಡ. ಅವ್ರಿಗೆ ಉತ್ತರ ಕೊಡೋ ಅಗತ್ಯ ಆಗ್ಲಿ ಅವಶ್ಯಕತೆ ಆಗ್ಲಿ ನಿನಗಿಲ್ಲ. ಪಲ್ಲವಿ, ಅವ್ರು ಎಷ್ಟ್ ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ಬೇಡ ಅಣ್ಣ. ಸರಿ. ಹಾಗೂ ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ. ಹಾ, ಇದ್ರಲ್ಲೇ ಗೊತ್ತಾಗ್ತಿಲ್ವೇನಪ್ಪ, ಇದೆಲ್ಲ ಅವ್ರದೇ ಕೆಲ್ಸ. ಇರಮ್ಮ, ನಾನು ಝಾನ್ಸಿಗೆ ಒಂದ್ಸರಿ ಫೋನ್ ಮಾಡಿ ಕೇಳ್ತೀನಿ. ಯಾಕಪ್ಪ ಝಾನ್ಸಿನೂ ರಿಸೀವ್ ಮಾಡ್ತಾ ಇಲ್ವಾ? ಈ ನೋಟಿಸ್ ಇದು ತಲುಪಿದೆ ಅಂತ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ, ಅದಕ್ಕೆ ಯಾರು ರಿಸೀವ್ ಮಾಡ್ತಾ ಇಲ್ಲ. ನನಗೆ ಈ ಪೇಪರ್ ಮೇಲೆ ನಂಬಿಕೆ ಇಲ್ಲ. ರಾಘು ಝಾನ್ಸಿ ಅವರಿಬ್ಬರ ಸಂಬಂಧದ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ. ಇದಕ್ಕಿಂತಲೂ ಅವರಿಬ್ಬರ ಮಾತೇ ನನಗೆ ಮುಖ್ಯ. ಆವಾಗಲೇ ನನಗೆ ಸರಿಯಾದ ಕ್ಲಾರಿಟಿ ಸಿಕ್ಕೋದು. ಝಾನ್ಸಿ, ಝಾನ್ಸಿ, ಯಾಕೆ ಅಳ್ತಾ ಇದ್ದೆ ಝಾನ್ಸಿ? ಕಣ್ಣೀರ್ ಬಿಟ್ಟು ಬೇರೆ ಏನು ಉಳ್ದಿದೆ ನನಗೆ? ದೇವಸ್ಥಾನಕ್ಕೆ ಹೋದ್ರೆ ಮನ್ಸು ಹಗುರ ಆಗುತ್ತೆ ಅಂತ ಹೋದೆ, ಆದ್ರೆ ಬೆಂಕಿನೇ ಬಿದ್ದೋಯ್ತು. ಮನ್ಸಿಗೆ ಬೆಂಕಿ ಬಿದ್ದಾಗ ಅಂತ ನೋವೇನು ಆಗಲ್ಲ, ಆದ್ರೆ ಮನ್ಸಕ್ ನೆಮ್ಮದಿ ಕೊಡ್ತಾರೆ ಅಂತ ನಮ್ದವ್ರೆ ಮನ್ಸಕ್ ಬೆಂಕಿ ಇಟ್ಟಾಗ ನೋವಾಗುತ್ತೆ, ಸಾಯೋಷ್ಟು ನೋವಾಗುತ್ತೆ. ಯೋಚನೆ ಮಾಡಬೇಡ ತಂಗಿ, ಎಲ್ಲ ಒಳ್ಳೇದಾಗುತ್ತೆ. ಇನ್ಮೇಲೆ ಎಲ್ಲಾನು ಒಳ್ಳೇದಾಗುತ್ತೆ. ನಂಬಿಕೆ ಕಳ್ಕೊಳ್ಬೇಡ ಝಾನ್ಸಿ. ರಾಘು ಯೋಚನೆ ಮಾಡಿ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದಾರಲ್ವಾ, ಅದು ಒಳ್ಳೆ ನಿರ್ಧಾರನೇ ಆಗಿರುತ್ತೆ ಅನ್ನೋ ಭರವಸೆ ನಮಗಿದೆ. ನನಗ ಭರವಸೆನೇ ಇಲ್ಲ. ತಂಗಿ, ಯಾಕಂಗ ಹೇಳ್ತೀಯ? ರಾಘುಗೆ ನಿನ್ ಮೇಲೆ ನಿನ್ನಷ್ಟೇ ಪ್ರೀತಿ ಇದೆ ಅಂತ ನಿಂಗೂ ಗೊತ್ತಲ್ವಾ? ಅದ್ ನಮಗ್ ಗೊತ್ತಣ್ಣ. ರಾಘು ಮಾತ್ರ ನಿರ್ಧಾರ ತಗೊಳ್ಳೋ ಆಗಿದ್ದಿದ್ರೆ ಇವತ್ ನನ್ಗಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಗುಗೆ ಅವ್ರ ಮನೆಯವ್ರ ಮಾತನ್ನ ಕೇಳೋಂಗಿಲ್ಲ ಬಿಡೋಂಗಿಲ್ಲ ಅಂತ ಪರಿಸ್ಥಿತಿ. ನೋಡ್ ತಂಗಿ, ಸಂಬಂಧಗಳ ಸಂಕೋಲೆ ಮನ್ಸಿಗೆ ಬಿದ್ದಾಗ ಪ್ರೀತಿಯಲ್ಲೋ ಸೋಲ್ತಾ ಇದೆ ಅಂತ ಅನ್ಸುತ್ತೆ, ಆದ್ರೆ ಅದು ಸೋಲಲ್ಲ,
ಯಾಕಂದ್ರೆ ನಿಜವಾದ ಪ್ರೀತಿಗೆ ಎಂಥ ಸಂಕೋಲೆಗಳನ್ನು ತುಂಡು ಮಾಡೋ ಶಕ್ತಿ ಇದೆ. ತುಂಡಾಗೋ ಸಂಕೋಲೆ ಹೃದಯಕ್ಕೆ ದೊಡ್ಡ ಗಾಯ ಮಾಡ್ಬಿಡುತ್ತೆ ಅಲ್ವಾ ಅಣ್ಣ? ಹಂಗಿ ನಂಬಿಕೆ ಕಳ್ಕೊಂಡು ಮಾತಾಡ್ಬೇಡ. ರಾಘು ನಿರ್ಧಾರ ಇನ್ನೂ ಬಂದೇ ಇಲ್ಲ ಅಲ್ವಾ? ಆ ನಿರ್ಧಾರ ತಗೊಂಡ್ ಮಾತಾಡೋದಕ್ಕೆ ಇಷ್ಟೊತ್ ಬೇಕಿತ್ತ ಅಣ್ಣ? ನೀವೇ ಹೇಳಿ. ಇಷ್ಟರಲ್ಲಿ ಅವನ್ ಮಾತಾಡ್ಬೇಕಿತ್ತು ಅಲ್ವಾ? ಅವನ್ ಮನ್ಸಿಂದ ಆಲ್ರೆಡಿ ಡಿವೋರ್ಸ್ ಕೊಟ್ಟಾಗಿದೆ. ಸಮಾಜದ ಕಣ್ಣಿಗೆ ಇನ್ನೊಂದ್ಸಲ ಕೋರ್ಟಲ್ಲಿ ಡಿವೋರ್ಸ್ ಕೊಡ್ಬೇಕಾಗಿದೆ ಅಷ್ಟೇ. ಝಾನ್ಸಿ ಸಮಾಧಾನ ಮಾಡ್ಕೊ. ಸಮಸ್ಯೆ ಅಂದ್ಮೇಲೆ ಅದಕ್ಕೆ ಪರಿಹಾರ ಇರ್ಲೇಬೇಕಲ್ವಾ? ಬೇಕಾದ್ರೆ ನೀನೇ ನೋಡ್ತಾ ಇರು, ಆದಷ್ಟು ಬೇಗ ಎಲ್ಲ ಸರಿ ಹೋಗಿ ನೀನ್ ರಾಘು ಜೊತೆ ಸಂತೋಷವಾಗಿ ಸಂಸಾರ ಮಾಡ್ತೀಯ. ಮೊದ್ಲು ನೀನ್ ಈ ತರ ಯೋಚನೆ ಮಾಡೋದನ್ ಬಿಡು. ರಾಘು ನನ್ನ ಬಿಟ್ಟಷ್ಟು ಸುಲಭವಾಗಿ ಅವನ್ ಯೋಚನೆಗಳನ್ನ ನನ್ನಿಂದ ಬಿಡೋದಕ್ ಆಗ್ತಿಲ್ವಲ್ಲ. ಫೋನೇ ರಿಸೀವ್ ಮಾಡ್ತಾ ಇಲ್ಲಮ್ಮ.